ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ದ್ವಿತೀಯೋऽಧ್ಯಾಯಃ. ಸಾಂಖ್ಯಯೋಗಃ. ಅರ್ಜುನ ಉವಾಚ ಕಥಂ ಭೀಷ್ಮಮಹಂ ಸಂಖ್ಯೇ ದ್ರೋಣಂಚ ಮಧುಸೂದನ ಇಷುಭಿಃ ಪ್ರತಿಯೋತ್ಸ್ಯಾಮಿ ಪೂಜಾರ್ಹಾ ವರಿಸೂದನ. ಗುರೂನ್ ಹತ್ವಾ ಹಿ ಮಹಾನುಭಾವಾನ್ ಶ್ರೇಯೋ ಭೋಕ್ತುಂ ಭೈಕ್ಷ್ಯಮಪೀಹ ಲೋಕೆ ಹತ್ವಾರ್ಥಕಾಮಾಂಸ್ತು ಗುರೂನಿಹೈವ ಭುಂಜೀಯ ಭೋಗಾನ್ ರುಧಿರಪ್ರದಿಗ್ಧಾನ್. ಮಧುಸೂದನನೇ, ಶತ್ರುಗಳನ್ನು ನಾಶಗೊಳಿಸುವವನೇ, ಪೂಜಾರ್ಹನಾಗಿರುವ ಭೀಷ್ಮ ಮತ್ತು ದ್ರೋಣರನ್ನು ಬಾಣಗಳಿಂದ ಹೇಗೆ ಕದನದಲ್ಲಿ ಹೊಡೆಯಲಿ? ಅತ್ಯಂತ ಶ್ರೇಷ್ಠರಾದ ಗುರುಗಳನ್ನು ಕೊಲ್ಲುವುದಕ್ಕಿಂತ ಭಿಕ್ಷಾಟನೆ ಮಾಡಿಕೊಂಡು ಬದುಕುವುದು ನಿಜವಾಗಿ ಉತ್ತಮ. ಅವರನ್ನು ಕೊಂದರೆ ಈ ಲೋಕದಲ್ಲಿ ಅರ್ಥ ಮತ್ತು ಕಾಮರೂಪವಾದ ಭೋಗಗಳು ರಕ್ತಸಿಕ್ತವಾಗುತ್ತವೆ. ಗುರುಗಳು ಎಂಬುದಾಗಿ ಒಪ್ಪಿಕೊಂಡ ಮೇಲೆ ಅವರಲ್ಲಿ ಪೂಜ್ಯ ಭಾವನೆ ಇರಬೇಕು. ಆದರೆ ಗುರುವಿನೊಡನೆ ಕಾದಾಡಬಾರದು ಎಂಬ ಭಾವನೆ ಸರಿಯಲ್ಲ. ಹಿಂದೆ ಭೀಷ್ಮ ತನ್ನ ಗುರುಗಳಾದ ಪರಶುರಾಮರೊಡನೆ ಯುದ್ಧ ಮಾಡಿ ಗೆದ್ದ ಇತಿಹಾಸವಿದೆ. ವಿರೋಧ ವ್ಯಕ್ತವಾಗಿ ಯುದ್ಧ ಭೂಮಿಗೆ ಬಂದಾಗಿದೆ. ವಿರೋಧಿ ಎಂದ ಮೇಲೆ ಯಾರೇ ಆದರೂ ಸರಿ, ಅವರ ವಿರುದ್ಧ ಸೆಣಸಾಡಲೇಬೇಕು. ಅತ್ಯಂತ ಶ್ರೇಷ್ಠರಾದ ಗುರುಗಳನ್ನು ಕೊಂದು ಬದುಕಿದರೆ ಬಯಕೆಯ ಬದುಕು ರಕ್ತದೋಕುಳಿಯಾಗುತ್ತದೆ ಎಂಬುದು ಅರ್ಜುನನ ವಾದ. ಆಗಾಗ ಪ್ರಜಾಪೀಡಕರು ಹುಟ್ಟಿ ಪ್ರಜೆಗಳನ್ನು ಹಿಂಸಿಸಿ ಧರ್ಮ, ಜಾತಿ, ಮತ, ಗಡಿ, ಭಾಷೆ, ಸಂಸ್ಕೃತಿ, ಬಣ್ಣ, ಹಣದ ಆಮಿಷ ಹೀಗೆ ನಾನಾ ಕಾರಣ ಕೊಟ್ಟು ಪ್ರಜೆಗಳಲ್ಲಿ ಭಾವೋದ್ವೇಗ ಸೃಷ್ಟಿ ಮಾಡಿ ತಮ್ಮ ಬೇಳೆ ಬೇಯಿಸಿಕೊಳ್ಳುವ ಪ್ರಯತ್ನ ಈ ಪ್ರಪಂಚದಲ್ಲಿ ನಡೆಯುತ್ತಲೇ ಇರುತ್ತದೆ. ಈ ಪ್ರಜಾಪೀಡಕರು ಮೊದಲು ಸಣ್ಣ ಕಿರುಕುಳ ಆರಂಭಿಸಿ ಗುಂಪು ಕಟ್ಟಿಕೊಂಡು ನಾನಾ ಕಾರಣ ಹೇಳಿಕೊಂಡು ಕೊಲೆ, ಸುಲಿಗೆ, ಅತ್ಯಾಚಾರ ಮಾಡುತ್ತಾ ಎಲ್ಲವೂ ತಾವು ಹೇಳಿದಂತೆ ನಡೆಯಬೇಕು ಎಂಬ ಕಟ್ಟಪ್ಪಣೆ ಮೂಲಕ ಬಲಿಷ್ಠರಾಗುತ್ತಾ ಒಂದು ದಿನ ತಾವೇ ನಾಯಕ ಎಂದು ಬಿಂಬಿಸಿಕೊಂಡು ಮತ್ತೊಂದು ದಿನ ನಾನೇ ರಾಜ ಎನ್ನುವುದು ಕಾಣುತ್ತದೆ. ಯಾರಲ್ಲಿ ದುಷ್ಟತನ ಇರುವುದೋ ಅಲ್ಲಿ ಬಾಲಬುಡುಕರು ಜಾಸ್ತಿ ಕಾರಣ. ಮೈ ಬಗ್ಗಿಸಿ ಕೆಲಸ ಮಾಡದೆ ಹೆಚ್ಚು ಹಣ ಸಂಪಾದನೆ ಜೊತೆಗೆ ಹೆಂಡ, ಹೆಣ್ಣು, ಜೂಜಾಟ ಎಲ್ಲಕ್ಕೂ ಮುಕ್ತ ಅವಕಾಶ. ಎಲ್ಲ ಯುಗಗಳಲ್ಲಿ ಇಂತಹ ನಾಯಕರು ಕಾಣುತ್ತಾರೆ. ಸಮಾಜವನ್ನು ಒಂದಾಗಿ ಅಭಿವೃದ್ಧಿ ಮಾಡುವ ಯಾವ ಕನಸೂ ಇಲ್ಲದೆ ಪ್ರತ್ಯೇಕತೆಯನ್ನೇ ಬಂಡವಾಳ ಮಾಡಿಕೊಂಡು ಅಶಾಂತಿ ಮೂಡಿಸುವ ಜನರು ಯಾವಾಗಲೂ ಇದ್ದೇ ಇರುತ್ತಾರೆ. ರಾಜ ಪ್ರತ್ಯಕ್ಷ ದೇವತಾ ಎನ್ನುತ್ತಾರೆ. ರಾಜನಾಗುವವನು ಬಲಶಾಲಿ ಆಗಿರದಿದ್ದರೆ ಅಥವಾ ಜನರನ್ನು ದಂಡಿಸುವ ಸಾಮರ್ಥ್ಯ ಇಲ್ಲದಿದ್ದರೆ ರಾಜನಾಗಲು ಅಸಾಧ್ಯ. ಅರ್ಜುನ ಹೇಳುವ ರೀತಿಯಲ್ಲಿ ಯುದ್ಧ ಮಾಡದೇ ಇದ್ದರೆ ಮುಂದೆ ಊರಲ್ಲಿ ಪ್ರಜಾಪೀಡಕರು ಹೆಚ್ಚಾಗಿ ಆಗಲೂ ರಕ್ತದೋಕುಳಿ ಆಗದೇ ಇರಲು ಸಾಧ್ಯವಿಲ್ಲ. ಹರಿ ಓಂ.